ಗಂಡು ಚಿಪ್ಪಿನೋಳ್ ಮುತ್ತು ಕಾಸರದೋಳ್ ಪಂಕಜಂ ಮಲಯಾದ್ರಿ ಮಲಯಜಂ ಕೇತಕಿ ಕುಸುಮದಿಂ ಪುಟ್ಟುವಂತಿರೆ ಪುಟ್ಟಿದಂ ಅಮಮ ಕಾರುಣಿಕ ಶಿಶು ಜನೈಷ್ಯತೆ ಎನ್ನುವ ಹಾಗೆ ಮಹಾತ್ಮರು ಹಾಗೆ ಹುಟ್ಟುವಾಗಿಲ್ಲಂತೆ ಕಾರಣಿಕ ಶಿಶುಗಳಾಗಿ ಈ ಭೂಮಿಗೆ ಈ ಮರ್ತ್ಯ ಲೋಕಕ್ಕೆ ಅವತಾರವನ್ನ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇವತ್ತ ಬಸವಣ್ಣನವರ ಸಾಕ್ಷಿ, ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರುವಂತ ಶರಣ ಹಡಪದ ಅಪ್ಪಣ್ಣವರೇ ನಮಗೆ ಜ್ವರಂತ ಸಾಕ್ಷಿ. ನಮಗ ಜಾತಿ ಮುಖ್ಯ ಅಲ್ಲ, ಕುಲ ಮುಖ್ಯ ಅಲ್ಲ, ಬಡತನ ಶ್ರೀಮಂತಿಕೆ ಮುಖ್ಯ ಅಲ್ಲ. ಆದ್ರೆ ಅವರ ಅದ್ಭುತವಾಗಿ ಕಾರಣಿಕ ಪುರುಷರಾಗಿ ಹುಟ್ಟುವವರಿಗೆ ಯಾವುದು ಬೇಕಾಗಿಲ್ಲ ಅಂತ ಹೇಳಿ ಹರಿಯರ ಹಡಪದ ಅಪ್ಪಣ್ಣನವರನ್ನು ಕುರಿತು ಹೇಳ್ತಾನ. ಅಮಮ ಕಾರಣಿಕ ಶಿಶು, ಹಡಪದ ಅಪ್ಪಣ್ಣನವರು ಕಾರಣಿಕ ಶಿಶುವಾಗಿ ಜನಿಸಿ ಇವತ್ತ ಕಲ್ಯಾಣದಲ್ಲಿ ನಿಂದು ತಮ್ಮ ವೃತ್ತಿಯನ್ನು, ತಮ್ಮ ಕಾಯಕವನ್ನು, ಹಡಪದ ಕಾಯಕವನ್ನು ಮಾಡಿಕೊಂಡು ಚಾಲುಕ್ಯ ಪ್ರಧಾನಮಂತ್ರಿಯಾಗಿರುವಂಥ ಮಹಾತ್ಮ ಬಸವೇಶ್ವರರ ಆಪ್ತ ಕಾರ್ಯದರ್ಶಿಯಾಗಿ ಅತ್ಯದ್ಭುತವಾಗಿ ಅವರು ಆ ಕಾಲದಲ್ಲಿ ಬಾಳಿದ್ರು. ಅಷ್ಟೇ ಅಲ್ಲ, ಏನೇ ಇದ್ರೂ ಬಸವಣ್ಣನವರು ಅಪ್ಪಣ್ಣನವರನ್ನ ಕೇಳಿ ಮುಂದುವರಿತಾ ಇದ್ರು, ಲಿಂಗಮ್ಮನವರನ್ನ ಕೇಳಿ ಮುಂದುವರಿತಾ ಇದ್ರು. ಅಷ್ಟೊಂದು ಬುದ್ಧಿ ಮುಕ್ತತೆ ಹಡಪದ ಅಪ್ಪಣ್ಣನವರ ಹತ್ರ ಇತ್ತು. ಜೊತೆಗೆ ಆತ ಸದವಿನಯದ ಸಾಕಾರ ಮೂರ್ತಿಯಾಗಿದ್ದ. ಹೀಗಾಗಿ ಬಸವಣ್ಣನವರು ಇವತ್ತ ಹಡಪದ ಅಪ್ಪಣ್ಣನವರನ್ನ ಬಹಳ ಪ್ರೀತಿಸಿದ್ರು, ಬಹಳ ಗೌರವಿಸಿದ್ರು. ಸದಾ ತಮ್ಮ ಸಂಗಾತಿಯಾಗಿ ಇಟ್ಟುಕೊಂಡು ಇವತ್ತ ಅವರ ಮುಖೇನ ಇವತ್ತು ಚಾಲುಕ್ಯ ರಾಜ್ಯದ ಎಲ್ಲ ಕಾರ್ಯಕಲಾಪಗಳನ್ನು ಮಾಡಿರುವಂಥ ಪುಣ್ಯಾತ್ಮರು ಬಸವಣ್ಣನವರು. ಅಂತ ಮಹಾತ್ಮ ಹಡಪದ ಅಪ್ಪಣ್ಣನವರ ಜಯಂತಿ